ನೋಡಿ ಇನ್ನೊಬ್ರು ಪಾರ್ಟ್ನರ್ದು ಮೊಬೈಲ್ ಇಸ್ಕೊಂಡಿದ್ದೀನಿ. ಅವರು ಲಾಗಿನ್ ಅವರ್ ನೋಡಿ 7.2 ಲಾಗಿನ್ ಅವರ್ ಇದೆ. ಒಂದು ಆರ್ಡರ್ ಕೂಡ ಬಂದಿಲ್ಲ ನೋಡಿ, ಒಂದು ಆರ್ಡರಾದ್ರು ಬಂದಿಲ್ಲ. ಒಂದು ಆರ್ಡರನ್ನ ಬೇಡವಾ, 7.2 ಅವರ್ ಲಾಗಿನ್ ಇದ್ದಾರೆ ಪಾಪ. ನೋಡಿ ಝೊಮ್ಯಾಟೋದು ಒಬ್ಬರು ಡ್ರೈವರ್ ಅದು ಎಷ್ಟಾಗಿದೆ ಅಂತ ಅರ್ನಿಂಗ್ ಇವತ್ತು. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಅಂದರೆ ನೆನ್ನೆ ಇನ್ಸೆಂಟಿವು ಹೊರಟೋಯ್ತು, ಅದರಿಂದ ಸ್ವಲ್ಪ ಬೇಜಾರು ಅಷ್ಟೇ ಇವತ್ತು. ಅಂದರೆ ಡ್ಯೂಟಿ ಮಾಡೋಕ್ಕೆ ಹೋಗೋಕ್ಕೆ ಇಂಟ್ರೆಸ್ಟ್ ಸ್ವಲ್ಪ ಕಮ್ಮಿ, ಅಂದರೆ ಬ್ಯಾಕ್ ಆದಂಗೆ ಆಗುತ್ತೆ. ಏನಕ್ಕೆ ಅಂದರೆ ಅಷ್ಟು ಕಷ್ಟಪಟ್ಟಿದ್ದು ಇನ್ಸೆಂಟಿವ್ ಹೊರಟೋಯ್ತಲ್ಲ, 650 ರೂಪಾಯಿ ಅನ್ನೋದೊಂದು ಮನಸ್ಸೈತೆ. ಬಟ್ ಹಳೇದನ್ನೇ ನೆನೆಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಅದನ್ನು ಪಾರ್ಟ್ವಾಗಿ ತೊಗೊಂಡು ನೆಕ್ಸ್ಟು ಯಾವುದೇ ಇನ್ಕಂಪ್ಲೀಟ್ ಗಿಗ್ ಮಾಡಿದ್ರೆ ಫುಲ್ ಕೇರ್ಫುಲ್ಲಾಗಿರೋಣ. ಅಂದರೆ ನೀನು ಕೇರ್ಲೆಸ್ ಮಾಡ್ತಾಯಿದ್ವಿ, ಸೊ ಇವಾಗ ಒಂದು ಪಾಠ ಕಲ್ತಂಗಾಗುತ್ತೆ. ನೆಕ್ಸ್ಟಿಂದ ಕೇರ್ಲೆಸ್ ಮಾಡ್ದಂಗೆ ಕರೆಕ್ಟಾಗಿದ್ದರೆ ಗೊತ್ತಾಗುತ್ತೆ, ಯಾವಾಗ ಇನ್ಸೆಂಟಿವ್ ಕರೆಕ್ಟಾಗಿ ಬರುತ್ತೆ. ಅಂದರೆ ನಂದೇ ತಪ್ಪದು, ಅಂದರೆ ಗೊತ್ತಾಗ್ದಲ್ಲೆಲ್ಲ ಯಾವೆಲ್ಲ ಮಿಸ್ಸಾಗಿ ಬುಕ್ ಮಾಡಿಬಿಟ್ಟಿನಿ. ಅಂದರೆ ಇವತ್ತಿಂದ ಅಂದ್ಕೊಂಡು ನೆನ್ನೆ ಬುಕ್ ಮಾಡಿ ಅದೊಂದು ತಪ್ಪು ಮಾಡೀನಿ, ಬಟ್ ನಂದೇ ತಪ್ಪದು. ಈಗ ಝೊಮ್ಯಾಟೋದವರು ಹೆಲ್ಪ್ಲೈನ್ ಮಾಡೋರು ಏನು ಮಾಡೋರು ಅಷ್ಟೇ, ಏನೂ ರೆಸ್ಪಾನ್ಸ್ ಬರೋಲ್ಲ, ಏನು ಬರೋಲ್ಲ. ಅವ್ರ ಹತ್ರ ಬೇಡ, ಅವಶ್ಯಕತೆ ಏನಿಲ್ಲ. ನೆನ್ನೆ ಮಾಡಿದ ತಪ್ಪನ್ನು ಇವತ್ತು ಪಾಠವಾಗಿ ತೊಗೊಂಡು ಮುಂದುಕ್ಕದ. ಅಂದರೆ ಇವತ್ತು ನ್ಯೂ ಇಯರ್ದು ಬ್ಯಾಕ್ ಡೇ, ಅಂದರೆ 31ನೇ ತಾರೀಕು ಡಿಸೆಂಬರು. ಅಂದರೆ ಇನ್ಸೆಂಟಿವ್ಗಳು ಕೊಟ್ಟಿದ್ದಾನೆ, ಡ್ರಾಪ್ ಇನ್ಸೆಂಟಿವ್ ಕೊಟ್ಟಿದ್ದಾನೆ. ಡ್ರಾಪ್ ಇನ್ಸೆಂಟಿವ್ ಯಾವ ಥರ ಕೊಟ್ಟಿದ್ದಾನೆ ಅಂದರೆ, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ 15 ರೂಪಾಯಿ ಎಕ್ಸ್ಟ್ರಾ, ಒಂದು ಆರ್ಡರ್ಗೆ 15 ರೂಪಾಯಿ ಎಕ್ಸ್ಟ್ರಾ. ಆಮೇಲೆ ಲಂಚ್ಗೆ 25 ರೂಪಾಯಿ, ಲಂಚ್ ಮತ್ತು ಸ್ನ್ಯಾಕಿಗೆ 25 ರೂಪಾಯಿ ಎಕ್ಸ್ಟ್ರಾ. ಒಂದು ಡ್ರಾಪ್ ಮಾಡಿದ್ರೆ ಎಕ್ಸ್ಟ್ರಾ 25 ರೂಪಾಯಿ ಕೊಡ್ತಾನೆ. ಆಮೇಲೆ ನೈಟು ಏನಾದ್ರು ನೀವು ಡ್ರಾಪ್ ಮಾಡಿದ್ರೆ 6 ಗಂಟೆಯಿಂದ 11 ಗಂಟೆವರೆಗೂ 85 ರೂಪಾಯಿ ಮಾಡಿದ್ದಾನೆ. ಫಸ್ಟ್ ಕಮ್ಮಿ ಇತ್ತು, ಈಗ 85 ರೂಪಾಯಿ ಮಾಡಿದ್ದಾನೆ. ಆಮೇಲಿಂದ ಲೇಟ್ ನೈಟ್ ಬಂದು 65 ಮಾಡಿದ್ದಾನೆ. ಅಂದರೆ ಇವಾಗ ಕೊಡ್ಲಿ ಗುರು 20 ರೂಪಾಯಿ ಆರ್ಡ್ರು, ಆರಾಮಾಗಿ ಕಣ್ಣು ಮುಚ್ಕೊಂಡು ಮಾಡ್ಬಿಡ್ತೀವಿ. ಬೇಗ 20 ರೂಪಾಯಿ ಆರ್ಡ್ರು. ಅಂದರೆ ಬೇಗ ಕೊಡಬೇಕು. ಅಂದರೆ ರೆಸ್ಟೋರೆಂಟಲ್ಲಿ ರೆಡಿ ಇರೋ ಅಂತ ಆರ್ಡರ್ ಕೊಟ್ಟರೆ ಬೇಗ ಮಾಡಿ ನಾವು ಅರ್ನಿಂಗ್ಗಳು ತುಂಬ ಜಾಸ್ತಿ ಮಾಡ್ಬೋದು. ಬಟ್ ಇವನು ಏನು ಮಾಡ್ತಾನೆ ಅಂದರೆ, ಕೊಡ್ತಾನೆ ಆರ್ಡ್ರು 20 ರೂಪಾಯಿದು, ರೆಸ್ಟೋರೆಂಟಲ್ಲೇ ಕೂಡಿಸ್ತಾನೆ. ಅಂದರೆ ಏನಿಲ್ಲ ಅಂದರು ರೆಸ್ಟೋರೆಂಟಲ್ಲಿ ಒಂದು 20 ನಿಮಿಷ ಇಲ್ಲ 15 ನಿಮಿಷ ಹಾಳು ಮಾಡ್ತಾರೆ. ಏನಿಲ್ಲ ಅಂದರು 20 ರೂಪಾಯಿ ಆರ್ಡ್ರು ಅದು ಬಂದರೂ ಎರಡೇ ಆರ್ಡ್ರು ಕಂಪ್ಲೀಟ್ ಮಾಡೋಕೆ 1 ಅವರಲ್ಲಿ. ನೀವು ಏನಾದ್ರು ದೊಡ್ಡ ಲಾಂಗ್ ಆರ್ಡ್ರು ಬಂದರೂ ಕೂಡ 2 ಆರ್ಡ್ರು ಇಲ್ಲ 1 ಆರ್ಡ್ರನ್ನೇ ಕಂಪ್ಲೀಟ್ ಮಾಡೋಕ್ಕಾದು 1 ಅವರಲ್ಲಿ. ಸೊ ಈ ಥರ ಆಗುತ್ತೆ. ರೆಸ್ಟೋರೆಂಟ್ ಅವ್ರು ಏನೋ ಬೇಗ ರೆಡಿ ಕೊಟ್ಟರೆ ನಾವೇನು 2 ನಿಮಿಷಕ್ಕೆ ತಗೊಂಡೋಗಿ ಕೊಡ್ತೀವಿ ಅಷ್ಟೇ, ಅದು ಲೇಟ್ ಆಗೋಲ್ಲ. ಈ ರೆಸ್ಟೋರೆಂಟ್ ಹತ್ರ ವೆಯ್ಟ್ ಮಾಡೋದೆ ಟೈಮ್ ವೇಸ್ಟ್ ಆಗೋದು. ಮತ್ತು ಇವತ್ತು ಹುಡುಗರು ತುಂಬ ಜಾಸ್ತಿ ಬಂದಿದ್ದಾರೆ, ಅಂದರೆ ಸಖತ್ ಜಾಸ್ತಿ ಬಂದಿರ್ತಾರೆ. ಫೀಲ್ಡಿಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಯಾರ್ಯಾರೆಲ್ಲ ಎಲ್ಲೆಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ ಅಂತ. ಏನಕ್ಕೆ ಅಂದರೆ ಆ ಥರ ಆಫರ್ ಇದೆ. ಅಂದರೆ 3,500 ತನಕ ಅರ್ನ್ ಮಾಡ್ಬೋದು ಅಂತ ಹೇಳಿದಾನೆ, ಬಟ್ ಮಾಡೋಕ್ಕಾಗಲ್ಲ ಅಷ್ಟು. ಝೊಮ್ಯಾಟೋದವ್ನು ಹೇಳ್ತಾ ಇಲ್ವಾ, ಆಸೆ ಹುಟ್ಟಿಸ್ಬಿಟ್ಟು ಕರೆಸ್ತಾನೆ, ಎಲ್ಲರೂ ಫೀಲ್ಡಿಗೆ ಕರೆಸಿರ್ತಾನೆ. ಇವತ್ತು ಚೆನ್ನಾಗಿ ಮಾಡಲಿ, ಡ್ಯೂಟಿ ಎಲ್ಲ ಮಾಡಿ ಚೆನ್ನಾಗಿ ಝೊಮ್ಯಾಟೋದವನು ಕಂಪ್ನಿನ ಉದ್ಧಾರ ಮಾಡಲಿ ಅಂತ ಕರೆಸಿರ್ತಾರೆ. ಅದ್ರ ಜೊತೆಗೆ ಸ್ಪಿನ್ ಬೇರೆ ತಗೊಬಂದು ಇಟ್ಟಿದ್ದಾನೆ. ಅಂದರೆ ಎಷ್ಟೋ ದಿನ ಆಗ್ಬಿಟ್ಟಿತ್ತು. ಅಂದರೆ ವರ್ಲ್ಡ್ ಕಪ್ ಆಫರಲ್ಲಿ ನಿಮ್ಗೆ ಒಂದ್ಸಲ ಮಾಡಿದ್ದೆ ವಿಡಿಯೋ, ಅವತ್ತು ಬಂದಿತ್ತು ನಿಮಗೆ ಸ್ಪಿನ್ನು, ಇವತ್ತೇ ತಿರ್ಗಾ ಬಂದಿರೋದು. ಆ ಸ್ಪಿನ್ನಲ್ಲಿ ಏನೋ ಕೂಪನ್ ಬಂದಿತ್ತು ಹೋದ್ಸತಿ ಬೋಟಿಂದು, ಬಟ್ ಅದೇನೋ ಯೂಸ್ ಆಗಿಲ್ಲ. ಈ ಸತಿ ಕೂಡ ಏನೇನೋ ತಗೊಬಂದಿದ್ದಾನೆ, ಅವ್ನು ಕೊಡಲ್ಲ, ಸುಮ್ಮನೆ ಸ್ಪಿನ್ನು ಅಂತ ಆಸೆ ಹುಡ್ಸಿ ಎಲ್ಲರನ್ನೂ ಹುಡುಗರನ್ನೆಲ್ಲ ಕರೆಸಿ ಕೆಲಸ ಮಾಡಿಸ್ತಾನೆ. ಏನು ಮಾಡೋಕ್ಕಾಗಲ್ಲ. ಬನ್ನಿ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಅಂದರೆ ನೋಡಿ ಈ ಥರ ಎಲ್ಲ ಆಗುತ್ತೆ. ಅಂದರೆ ಒಂದೇ ಒಂದು ಚಿಕ್ಕ ತಪ್ಪಿಂದ 650 ರೂಪಾಯಿ ಇನ್ಸೆಂಟಿವ್ ಹೊರಟೋಯ್ತು. ಅಂದರೆ ನಾನು ಡ್ಯೂಟಿ ಮಾಡಿದೆಲ್ಲ ವೇಸ್ಟ್. 650 ರೂಪಾಯಿ ಇದ್ದರೆ ಊಟದ್ದು ಪೆಟ್ರೋಲ್ದು ಆಗೋಗ್ಬೋದು, ಬಟ್ ಊಟದ್ದು ಪೆಟ್ರೋಲ್ದು ನೆನ್ನೆ ಎಕ್ಸ್ಟ್ರಾ ಬಿದ್ದುಬಿಡ್ತು. ಏನು ಮಾಡೋಕ್ಕಾಗಲ್ಲ. ನನ್ನ ಸೇವಿಂಗ್ಸ್ ಬಂದು 700 ರೂಪಾಯಿ ಅಷ್ಟೇ ಗುರು. ನನ್ನ ಸೇವಿಂಗ್ಸ್ ಬಂದು 700 ರೂಪಾಯಿ ಆಗಿದೆ ಅಷ್ಟೇ. ಪೆಟ್ರೋಲ್ 400 ರೂಪಾಯಿ ಆಯಿತು, ಆಮೇಲೆ 300 ರೂಪಾಯಿ ಊಟ ಮತ್ತು ಪಿ ಜಿಗೆ ಹೋಯ್ತು. ಸೇವಿಂಗ್ಸ್ 700 ರೂಪಾಯಿ ಅಷ್ಟೇ. ನಾನು ಎಕ್ಸೆಪ್ಟೇ ಮಾಡಿರಲಿಲ್ಲ. ಬೆಳಗ್ಗೆ ಹೋಗ್ತಿದ್ದಂಗೆ ಫುಲ್ಲು ಹಾರಾಟ ಥ್ರಿಲ್ಲರ್ ಥರ ಶಾಕ್ ಕೊಟ್ಬಿಡ್ತು. ಏನು ಮಾಡೋಕ್ಕಲ್ಲ. ಬನ್ನಿ ಫೀಲ್ಡಿಗೆ ಹೋಗೋಣ. ನೋಡಿ ಸಂಡೇ ಸ್ಪೆಷಲು ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ತೊಗೊಂಡಿನಿ. ಟಿಫನ್ ಮಾಡಿಬಿಟ್ಟು ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಅಂದರೆ ಡ್ಯೂಟಿ ಆಲ್ರೆಡಿ ಲಾಗಿನ್ ಹೋಗಿದ್ದೀನಿ. ನೋಡಿ ಬೈಕಲ್ಲಿ ನಿಂತಿದೆ, ಆನ್ಲೈನ್ಗೆ ಹೋಗಿದ್ದೀನಿ. ಆರ್ಡರ್ ಇನ್ನೂ ಯಾವಾಗ ಬಂದಿಲ್ಲ, ನೋಡೋಣ ಆರ್ಡರ್ ಫಸ್ಟ್ನೇ ಆರ್ಡರ್ ಯಾವಾಗ ಬರುತ್ತೆ ಏನಾಗುತ್ತೆ ಅನ್ನೋದೆಲ್ಲ. ಫಸ್ಟು ಟಿಫನ್ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದೆಲ್ಲ ನೋಡೋಣ. ನೋಡಿ ಮೊದಲನೇ ಆರ್ಡರ್ ಪಿಕ್ ಮಾಡಿದೆ, ಅಂದರೆ ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ಮೊದಲನೇ ಆರ್ಡರ್ ಬಂದಿದ್ದು. ಅಂದರೆ ಈ ಡ್ರಾಪ್ ಎಲ್ಲಿಗಪ್ಪ ಇದೆ ಅಂದರೆ 12 ಕಿಲೋಮೀಟ್ರ್ ಇದೆ ಗುರು ಡ್ರಾಪು. ಅಂದರೆ ಡ್ರಾಪ್ ಇನ್ಸೆಂಟಿವ್ ಇದೆಯಲ್ಲ ಇವತ್ತು, ಅದರಿಂದಾಗಿ ಫುಲ್ ಎಲ್ಲ ಇವತ್ತು ಲಾಂಗೆ ಹಾಕೋದು ಜಾಸ್ತಿ. ಸ್ಟಾರ್ಟು 20 ರೂಪಾಯಿ ಆರ್ಡ್ರು, ಇವತ್ತು ಕಮ್ಮಿ ಆಗುತ್ತೆ ಅಂತ ಅನಿಸುತ್ತೆ. ಏನಕ್ಕೆ ಅಂದರೆ ಡ್ರಾಪ್ ಇನ್ಸೆಂಟಿವ್ ಕೊಡಬೇಕಾಗುತ್ತಲ್ಲ, ಅದರಿಂದಾಗಿ ಎಲ್ಲ ಲಾಂಗ್ ಆರ್ಡ್ರುಗಳು ಆಗ್ತಾನೆ ಅಂತ ಅನಿಸುತ್ತಾ ಇದೆ ನನಗೆ. ನೋಡಬೇಕು ಏನು ಮಾಡ್ತಾನೆ ಅಂತ ನನಗೂ ಗೊತ್ತಿಲ್ಲ. ಅಂದರೆ ನ್ಯೂ ಇಯರಲ್ಲಿ ಇದೆ, ನಾನು ಫಸ್ಟ್ ಟೈಮ್ ಡ್ಯೂಟಿ ಮಾಡ್ತಾ ಇರೋದು. ಅಂದರೆ ನ್ಯೂ ಇಯರ್ ಹಿಂದೂ ದಿನ. ಅಂದರೆ ತುಂಬ ಚೆನ್ನಾಗಿ ಅರ್ನಿಂಗ್ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಇವತ್ತು, ಬಟ್ ಆಗುತ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಸ್ವಿಗ್ಗಿಲಿ 3000 ಇನ್ಸೆಂಟಿವ್ ಕೊಟ್ಟವನೇ ಗುರು. 32 ಆರ್ಡರ್ ಮಾಡಿದ್ರೆ 3000. ಆದರೂ ಬೇಡ, ನಮಗೆ ಝೊಮ್ಯಾಟೋನೇ ಬೆಸ್ಟು. ಅಂದರೆ ನೆನ್ನೆ ಒಂದು ಮಾಡಿದ್ದು ನನ್ನ ತಪ್ಪಿಂದ ಒಂಥರ ಬೇಜಾರು ಗುರು. ಅದು ನೆನಪು ಆಗ್ತಾನೆ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ.
ಬನ್ನಿ ಇದನ್ನು ತಗೊಂಡೋಗಿ ಡ್ರಾಪ್ ಮಾಡೋಣ. ಅಂದರೆ 400 ಡ್ರಾಪ್ ಮಾಡಬೇಕು. ಆ ಕಡೆಯಿಂದ ಆರ್ಡ್ರ್ ಬರೋಲ್ಲ, ನನಗೆ ಗೊತ್ತು. 12 ಕಿಲೋಮೀಟ್ರ್ ಹೋಗು, 12 ಕಿಲೋಮೀಟ್ರ್ ಬಾ. ಒಂದೇ ದಿನಕ್ಕೆ ಒಂದು ಫಸ್ಟ್ನೇ ಆರ್ಡರ್ಗಿದೆ 24 ಕಿಲೋಮೀಟ್ರ್ ಹೊಗೆ ಗುರು. ಬನ್ನಿ ಹೋಗುವ. ಗೈಸ್, ಮೊದಲನೇ ಆರ್ಡರ್ ಕಂಪ್ಲೀಟ್ ಮಾಡಿದೆ. ಅಂದರೆ ಮೊದಲನೇ ಆರ್ಡರ್ ನನಗೆ ಬಂದ ಅಮೌಂಟು 120 ರೂಪಾಯಿ. ಅಂದರೆ 12 ಕಿಲೋಮೀಟ್ರ್ ಡ್ರಾಪ್ ಇತ್ತು. ಈಗ 12 ಕಿಲೋಮೀಟರ್ ಬಂದಿದ್ದೀನಿ. ಈಗ 12 ಕಿಲೋಮೀಟರ್ ವಾಪಸ್ ಹೋಗಬೇಕು. 12 ಕಿಲೋಮೀಟ್ರಿಗೆ ನನಗೆ ಬಂದಂಥ ಅಮೌಂಟು 120 ರೂಪಾಯಿ. ಕಸ್ಟಮರ್ ಟಿಪ್ ಒಂದು 20 ರೂಪೀಸ್ ಆ್ಯಡ್ ಮಾಡಿರೋ. ಸೊ ಟೋಟಲಿ 144 ರೂಪೀಸ್ ಮೊದಲನೇ ಆರ್ಡರೇ ಬಂದಿದೆ. ಇವಾಗ ಸೀದಾ ಮತ್ತೆ ನಾನೀಗ 12 ಕಿಲೋಮೀಟ್ರು ಝೋನ್ ಒಳಗಡೆ ಹೋಗಬೇಕು. ಆಮೇಲೆ ನಾವು ಹೊಸ್ದಾಗಿ ಬಂದು ಸೇರ್ಕೊಳ್ಳೋರ್ಗೊಂದು ನಿಜ ಹೇಳ್ತಾ ಇದ್ದೀನಿ, ನೀವು ಒಂದು ವಾರ ಕೂಡ ಡ್ಯೂಟಿ ಮಾಡಲ್ಲ. ಝೊಮ್ಯಾಟೋದೊಂದು ನೋಟಿಫಿಕೇಷನ್ ಆಗ್ತಾನೆ ಗುರು, ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ. ಹಾಕ್ಲಿ ಬಿಡಿ, ಅದು ಕೂಡ ರೆಕಾರ್ಡ್ ಆಗಿರುತ್ತೆ. ಆಮೇಲಿಂದ ಹೊಸ್ದಾಗಿ ಬಂದು ಸೇರ್ಕೊಳ್ಳೋರು ನಿಜ ಒಂದು ವೀಕಿಗೆ ಸುಸ್ತಾ ಹೋಗ್ತೀರಾ. ಯಾಕೆಂದರೆ ನಾನು ಆಲ್ರೆಡಿ ಅನುಭವಿಸ್ತಾ ಇದ್ದೀನಿ. 10 ದಿವಸಕ್ಕೆ ಕಾಲೇ ನನಗೆ ಸಾಕಾಗಿದೆ. ಆಮೇಲೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಬರೀ ಅರ್ನಿಂಗ್ ನೋಡ್ಕೊಂಬಿಟ್ಟು ಝೊಮ್ಯಾಟೋಗೆ ಬಂದು ಜಾಯ್ನ್ ಆಗಿಬಿಡ್ತಾರೆ. ಬ್ರೋ, ಅಷ್ಟು ಅರ್ನ್ ಮಾಡೋ ಹಿಂದೆ ಎಷ್ಟು ಪರಿಶ್ರಮ ಇರುತ್ತೆ ಅಂತ ನಿಜ ನಿಮಗೆ ಗೊತ್ತಿರಲ್ಲ. ಅಂದರೆ ವೀಡಿಯೋದಲ್ಲಿ ಅದನ್ನು ನಾವು ತೋರ್ಸೋಕ್ಕಾಗಲ್ಲ, ಅಷ್ಟು ಪರಿಶ್ರಮ ಇರುತ್ತೆ. ಅಂದರೆ ತುಂಬ ಬ್ಯಾಕ್ ಪೈನ್ ಬರುತ್ತೆ, ಬ್ಯಾಕ್ ಪೈನು, ಕುಂಡಿ ನೋವು ಎಲ್ಲ ಬರುತ್ತೆ. ಬಟ್ ಅದೆಲ್ಲ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ. ಯಾರು ವೀಡಿಯೋದಲ್ಲಿ ನೋಡಿರಲ್ಲ, ಬರೀ ಏನು ನೋಡ್ತಾರೆ ಅಂದರೆ ಬರೀ ಅರ್ನಿಂಗ್ ಮಾತ್ರ ನೋಡ್ತಾರೆ. ಹೊಸ್ದಾಗಿ ಬಂದು ಸೇರ್ಕೊಂಡವ್ರು ಏನಿಲ್ಲ ಅಂದರೂ ಒಂದು ವಾರಕ್ಕೇ ಸುಸ್ತಾಗೋಗ್ತಾರೆ. ಒಂದು ವಾರಕ್ಕೇ ಸಾಕಪ್ಪ ಝೊಮ್ಯಾಟೊ ಸವಾಸ್ ಅನ್ನೋ ರೀತಿಗೆ ಬರ್ತಾರೆ. ನಾನು ಅಷ್ಟೇ, ಅಂದರೆ ಭಾನುವಾರ ಬಂದು ಮಾಡ್ಕೊಂಡು ಹೋಗ್ತಾ ಚೆನ್ನಾಗಿತ್ತು. ಬಟ್ ಈಗ ಒಂದು ವಾರದಿಂದ ಮಾಡಿರೋದು, ಅಂದರೆ ಇವತ್ತು ಆಲೇ 11ನೇ ದಿನಕ್ಕಾಲೇ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ. ಫುಲ್ಲು ಸ್ಟ್ರೈನು ಎಲ್ಲ ಆಗಿದೆ. ಸೊ ಬನ್ನಿ ಇವಾಗ ಝೋನ್ ಒಳಗಡೆ ಹೋಗಿ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಅಂದರೆ ಬಿಡೋದು ಬೇಡ, ಚಾಲೆಂಜ್ ಮಾಡಿರೋದ್ರಿಂದ ನಾನು ಇದ್ದೀನಿ. ಇಲ್ಲಾಂದರೆ ನಿಜ ಡ್ಯೂಟಿ ಮಾಡ್ತಾಯಿರಲ್ಲ, ಹೊರಟಾಗ್ತದೆ. 30 ಡೇಸ್ ಚಾಲೆಂಜ್ ಕಂಪ್ಲೀಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅಷ್ಟೇ ನಾನು ಮಾಡ್ತಾಯಿರೋದು. ಸೊ ಮಾಡ್ತೀನಿ 30 ಡೇಸ್ ಫುಲ್ ಕಂಪ್ಲೀಟ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಗುರು. ಹೆವಿ ಎಫರ್ಟ್ ಹಾಕಿ ಮಾಡ್ತೀನಿ. ಸೊ ಈ ಎಫರ್ಟಿಗೆಲ್ಲ ಒಂದು ಸಿಗಬೇಕು ಅಂದರೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ನೀವು ಬೇಗ ಸಬ್ಸ್ಕ್ರೈಬ್ ಮಾಡಿ ಝೋನ್ ಒಳಗಡೆ ಹೋಗೋಣ. ನೋಡಿ, ಇವತ್ತು ಫುಲ್ ಚಾಲೆಂಜಿಂಗ್ ದಿನ. ಅಂದರೆ ಟೈಮ್ 11 ಗಂಟೆ ಆಗಿದೆ. ಆಲ್ರೆಡಿ ಎಷ್ಟು ಜನ ಪಾರ್ಟ್ನರ್ಸ್ ಬಂದಿದ್ದಾರೆ ಅಂದರೆ ಅಲ್ಲಿ ಹಿಂದೆಗಡೆ ಇದ್ದಾರೆ ತುಂಬ ಜನ. ನಾನು ಆ ಥರ ಜಾಸ್ತಿ ಜನ ಇರಲ್ಲ. ಏನಕ್ಕೆ ಅಂದರೆ ಆರ್ಡರ್ ಬೇಗ ಬರೋಲ್ಲ ಗುರು. ಅಂದರೆ ಅವ್ರಿಗೆಲ್ಲ ಕಂಪ್ಲೀಟ್ ಮಾಡಿ ಆದಮೇಲಿಂದ ಒಬ್ಬೊಬ್ರಿಗೆ ಆರ್ಡ್ರ್ ಬರುತ್ತೆ. ಸೊ ಅದಕ್ಕೆ ನಾನು ಜಾಸ್ತಿ ಜನ ಇರೋದೇ ಇಲ್ಲ. ಎಲ್ಲರೂ ಒಬ್ಬರು ಇಬ್ಬರು ಇರ್ತಾರಲ್ಲ ಅಂತ ಹತ್ರ ಇರ್ತೀನಿ. ನೋಡಿ, ಇಲ್ಲಿ ಯಾರೋ ಒಬ್ಬರು ನಿಂತಿದ್ದಾರೆ, ಅಲ್ಲಿ ಇನ್ನೂ ಮುಂದೆ ಒಬ್ಬರು ನಿಂತಿದ್ದಾರೆ. ಅಂದರೆ ಫುಲ್ಲು ಚಾಲೆಂಜಿಂಗ್ ಇವತ್ತು. ಏನಕ್ಕೆ ಅಂತ ಅಂದರೆ ಫುಲ್ಲು ಎಲ್ಲರೂ ಬಂದಿದ್ದಾರೆ ಇವತ್ತು ಡ್ಯೂಟಿ ಮಾಡೋಕ್ಕೆ. ಮತ್ತು ಪಾರ್ಟ್ ಟೈಮು, ಫುಲ್ ಟೈಮು ಎಲ್ಲರೂ ಬೇಗನೆ ಬಂದುಬಿಡ್ತಾನೆ. ಅಂದರೆ ಏನಕ್ಕೆ ಅಂದರೆ ಅದೇ ಡ್ರಾಪ್ ಇನ್ಸೆಂಟಿವ್ ಇದೆಯಲ್ಲ, ಸೊ ಅರ್ನಿಂಗ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಎಲ್ಲರಿಗೂ ನೋಟಿಫಿಕೇಷನ್ ಚೆನ್ನಾಗಿ ಕಳಿಸಿ ಎಲ್ಲರೂ ಕರೆಸಿ ಇಲ್ಲಿ ಎಲ್ಲರನ್ನೂ ಕಾಯಿಸ್ತಾ ಇದ್ದಾನೆ. ನೋಡಿ, ಎಲ್ಲರೂ ಸುಮ್ಮನೆ ಕಾಯ್ತಾ ಇದ್ದಾರೆ. ಆರ್ಡರ್ಗಳು ಏನು ಅಂದರೆ ನಾಳೆ ಇರೋದು ಗುರು ನ್ಯೂ ಇಯರು. ಅಂದರೆ ಸಂಜೆಯಿಂದ ಆರ್ಡರ್ಗಳು ಸ್ಟಾರ್ಟ್ ಆಗುತ್ತೆ. ಇವನೇನು ಮಾಡ್ತಾನೆ, ಬೆಳಗ್ಗೆಯಿಂದನೇ ಇನ್ಸೆಂಟಿವ್ ಕೊಟ್ಬಿಟ್ಟು ಎಲ್ಲರೂ ಬಂದು ಬೆಳಗ್ಗೆನೇ ಕೂತ್ಕೊಂಡು ಕಾಯಿರಿ ಅಂತ ಮಾಡ್ತಾನೆ. ನೋಡಿ, ಎಲ್ಲರೂ ಬಂದು ಕೂತ್ಕೊಂಡಿದ್ದಾರೆ ಅಲ್ಲೇ. ಅಂದರೆ ಆರ್ಡ್ರು ಬರೋಲ್ಲ ಬೆಳಗ್ಗೆ ಹೊತ್ತು ಅಷ್ಟಾಗಿ, ತುಂಬ ಕಮ್ಮಿ ಆರ್ಡ್ರು ಬೆಳಗ್ಗೆ ಹೊತ್ತು. ಏನಿದ್ರು ಸಂಜೆ ಹೊತ್ತು ಅಷ್ಟೇ ಆಟ ಝೊಮ್ಯಾಟೋದು. ನೋಡೋಣ, ಅಂದರೆ ಕಮ್ಮಿ ಆರ್ಡ್ರುಗಳು ಬೆಳಗ್ಗೆ ಹೊತ್ತು ಸಿಕ್ಕಾಪಟ್ಟೆ ಕಮ್ಮಿ ಇರ್ತವೆ. ನೋಡಿ, ಇನ್ನೊಂದು ಆರ್ಡರ್ ಪಿಕ್ ಮಾಡ್ಕೊಂಬಂದೆ. ಅಂದರೆ ಈ ಆರ್ಡರ್ ಕೂಡ ಲಾಂಗ್ ಆರ್ಡರೇ ಕೊಟ್ಟಿದ್ದಾನೆ. ಅಂದರೆ ಈ ಆರ್ಡರ್ ಕೂಡ 400 ಬಿಟ್ಟು ಮುಂದೆ ಹೋಗಬೇಕು. ಅಂದರೆ ಇವ್ನು ಫಿಕ್ಸ್ ಆಗಿಬಿಡ್ತಾನೆ ಅನಿಸುತ್ತೆ ಗುರು. ಫಸ್ಟ್ನೇ ಆರ್ಡರ್ ಎಲ್ಲಿ ಬರುತ್ತೆ, ಬರೀ ಆ ಸೈಡೇ ಜಾಸ್ತಿ ಹಾಕ್ಬೇಕು ಅಂತ ಫಿಕ್ಸ್ ಆಗಿಬಿಡ್ತಾನೆ ಅಂತ ಅನಿಸುತ್ತೆ. ಯಲಹಂಕಕ್ಕೆ ಹೋದರೆ ಬರೀ ಯಲಹಂಕ ಕಡೆನೇ ಕೊಡ್ತಾನೆ. ಈಗ ನೋಡಿ, ಆವಾಗಲೇ ಒಂದು ಆರ್ಡ್ರು 400 ಕೊಟ್ಟು ಬಂದೆ. ಈಗ ತಿರ್ಗಾ ಅದೇ 400 ಬಿಟ್ಟು ಇನ್ನೂ ಮುಂದಕ್ಕೆ ಹಾಕಿದ್ದಾನೆ. ಹೋಗಿ ಕೊಟ್ಟು ಬರ್ಬೇಕಿದ್ದು. ಅಂದರೆ ಈ ಡ್ರಾಪು ಬಂದು 12 ಕಿಲೋಮೀಟ್ರ್ ಇದೆ ಇಲ್ಲಿಂದ. 2 ಲಾಂಗ್ ಆರ್ಡ್ರ್ ಹಾಕಿದ್ದಾನೆ. ಹೆಂಗೋ ಆರ್ಡ್ರ್ ಕೊಟ್ಟರೆ ಸಾಕು ಗುರು. ಎಷ್ಟೊಂದು ಜನಕ್ಕೆ ಇನ್ನೂ ಆರ್ಡ್ರ್ ಕೊಟ್ಟಿಲ್ಲ, ಎಲ್ಲ ಸುಮ್ಮನೆ ಕೂತಿದ್ದಾರೆ. ಹೆಂಗೋ ಆರ್ಡ್ರ್ಗಳು ಕೊಡ್ತಾವನೆ. ಹೋಗಿ ಕಂಪ್ಲೀಟ್ ಮಾಡಿಬಿಟ್ಟು ಬರೋದು ನಾವು. ನೋಡಿ, ಈ ಆರ್ಡರ್ ಡ್ರಾಪ್ ಬಂದು 30ನೇ ಫ್ಲೋರಲ್ಲಿ ಇರೋದು ಗುರು. 30 ಫ್ಲೋರ್ ಮೇಲೆ 30 ಫ್ಲೋರಿಂದ ನೋಡಿದ್ರೆ ಹೇಗೆ ಕಾಣಿಸ್ಬೋದು. ಅಂದರೆ ತಗೊಬಂದು ಎಲ್ಲ ಲಾಂಗ್ ಆರ್ಡ್ರ್ ಆಗ್ತಾವನೆ. ಯಾಕಂದರೆ ಡ್ರಾಪ್ ಇನ್ಸೆಂಟಿವ್ ಕೊಡಬೇಕಲ್ಲ. ಸೊ ಡ್ರಾಪ್ ಇನ್ಸೆಂಟಿವ್ ಕೊಟ್ಟರೆ ಜಾಸ್ತಿ ಆಗೋಗ್ಬಿಡುತ್ತೆ ಅಮೌಂಟು ಅಂತೇಳಿ ಈ ಥರ ಲಾಂಗ್ ಆರ್ಡರ್ ಕೊಡ್ತಾಯಿದ್ದಾನೆ. ಈಗ ನಾನೇನಿಲ್ಲ ಅಂದರೂ ಝೋನಳಿಗೆ ಹೋಗೋಕ್ಕೆ ಇನ್ನೂ ಒಂದು ಅರ್ಧ ಗಂಟೆ ಬೇಕು. ಬನ್ನಿ, ಇದನ್ನು ಹೋಗಿ ಡ್ರಾಪ್ ಮಾಡ್ಬಿಟ್ಟು ತಿರ್ಗಾ ಝೋನ್ ಒಳಗಡೆ ಹೋಗಿ ನೆಕ್ಸ್ಟ್ ಆರ್ಡರ್ಗೋಸ್ಕರ ವೆಯ್ಟ್ ಮಾಡೋಣ. ಸೊ ಗಾಯ್ಸ್, ಟೈಮ್ ಆಗಿದೆ 1:40. ಅಂದರೆ ಇವತ್ತು ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ. 3 ಅಂದರೆ ಊಟಕ್ಕೆ ನಿಂತಿದೆ. ಅಂದರೆ ಬೇಗ ಊಟ ಮಾಡಿಬಿಟ್ಟೆ ಗುರು. ಅಂದರೆ ನೆನ್ನೆ ಆದಂಗೆ ಆಗ್ಬಾರ್ದಲ್ಲ, ಅದಕ್ಕೋಸ್ಕರ ಯಾವುದೆಲ್ಲನ ಇರಲಿ ಫಸ್ಟು ಊಟ ಮಾಡೋಣ ಅಂತ 1:15 ಇವತ್ತು ಊಟ ಮಾಡಿಬಿಟ್ಟಿದ್ದೀನಿ. ಸೊ ಇವಾಗ ಮನ್ಸಿಗೆ ನೆಮ್ಮದಿ. ಅಂದರೆ ಇವಾಗ ಹೋಗಿ ಎಷ್ಟನ್ನ ಹಾಕೊಂಡು ಆರ್ಡ್ರು ಮಾಡ್ತೀನಿ. ಬಟ್ ಇವತ್ತು ಆರ್ಡರ್ಗಳು ಅಷ್ಟಿಲ್ಲ. ಏನಕ್ಕೆ ಅಂದರೆ ತುಂಬ ಜನ ಪಾರ್ಟ್ನರ್ಸ್ ಬಂದಿದ್ದಾರೆ ಗುರು. ಅಂದರೆ ಸಿಕ್ಕಾಪಟ್ಟೆ ಜನ ಎಲ್ಲಿ ನೋಡಿದ್ರು ಝೊಮ್ಯಾಟೊ, ಸ್ವಿಗ್ಗಿ ಹುಡುಗರೇ ಕೂತಿದ್ದಾರೆ. ಅಂದರೆ ಇವತ್ತು ಆರ್ಡರ್ ಜಾಸ್ತಿ ಇದ್ರೂ ಅಷ್ಟೇ ಸಿಕ್ಕಾಪಟ್ಟೆ ಡಿವೈಡ್ ಆಗುತ್ತಲ್ಲ, ಅದರಿಂದಾಗಿ ಆರ್ಡರ್ಗಳು ಜಾಸ್ತಿ ಸಿಗೋಲ್ಲ, ಅರ್ನಿಂಗು ಜಾಸ್ತಿ ಆಗೋಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡೋಣ, ಒಳಗಡೆ ಹೋಗ್ಬಿಟ್ಟು ಝೋನ್ಗೆ ಹೋಗಿ ನೋಡೋಣ. ನೆನ್ನೆ ಕೊಟ್ಟಂಗೆ ಏನಾದ್ರು ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡೋದು ಅನ್ನೋದೆಲ್ಲ ಹೋಗಿ ಝೋನಲ್ಲಿ ನೋಡೋಣ. ಬನ್ನಿ ಈಗ ಝೋನಿಗೆ ಹೋಗೋಣ. ಅಂದರೆ ಈಗ ಅಟ್ ಪ್ರೆಸೆಂಟ್ ನಾನು ಜಾಲಲ್ಲಿ ಇದ್ದೀನಿ.
ಜಾಲಹಳ್ಳಿಯಿಂದ ನಮ್ಮ ಝೋನ್ ಒಳಗಡೆ ಹೋಗ್ಬೇಕು, ಸೀದಾ ಝೋನ್ ಒಳಗಡೆ ಹೋಗ್ತೀನಿ. ಬನ್ನಿ ಝೋನ್ ಒಳಗಡೆ ಹೋಗಿ ಆರ್ಡರ್ಗೋಸ್ಕರ ವೆಯ್ಟ್ ಮಾಡೋಣ. ಅಂದರೆ 3 ಆರ್ಡರ್ಗಳು ಬೆಳಗ್ಗೆಯಿಂದ ಮಾಡಿರೋದು ನಾನು. ನೋಡಿ 7 ಆರ್ಡರ್ ಮಾಡೋ ವರ್ಷತ್ತಿಗೆ 3:15 ಆಗಿದೆ. ಬನ್ನಿ ಇವಾಗ ಸ್ಪಿನ್ ಮಾಡಿ ನೋಡೋಣ ಏನಾದ್ರು ಕೊಡ್ತಾನ ಅಂತ. ಗುರು 100 ರೂಪೀಸ್ ಕೊಟ್ಟ ಗುರು. ನೈಸ್. ಇದೇ ಥರ ಕೊಡ್ತಾಯಿರೋ ಗುರು ಬೇಗ ಬೇಗ. ಹೆಂಗೋ 100 ರೂಪೀಸ್ ಎಕ್ಸ್ಟ್ರಾ ಬಂತು ಇವಾಗ. ಝೊಮ್ಯಾಟೋದವನು ಯಾವುದೋ ಹೊಸ ಸ್ಕ್ಯಾಮ್ ಬೇರೆ ಸ್ಟಾರ್ಟ್ ಮಾಡ್ಕೊಳಲ್ಲ ಗುರು. ಅಂದರೆ ಪ್ರತಿ ಆರ್ಡರಿಗೂ ಅವನು 20 ರೂಪಾಯಿ ತಾನೇ ಕೊಡ್ತಾಯಿದ್ದು. ಅಂದರೆ ಮಿನಿಮಮ್ 20 ರೂಪಾಯಿ ಕೊಡ್ತಾಯಿದ್ದ. ಇವತ್ತೇನು ಮಾಡಿದೆ ಅಂದರೆ 17 ರೂಪಾಯಿ ಕೊಟ್ಟಿದ್ದಾನೆ 2 ಕಿಲೋಮೀಟ್ರಿಗೆ. 2 ಕಿಲೋಮೀಟ್ರಿಗೆ 17 ರೂಪಾಯಿ ಅಂದರೆ ಆರ್ಡರ್ನ ಪಿಕಪ್ ಡೆಲಿವರ್ ಮಾಡೋಕ್ಕೆ ನನಗೆ 19 ನಿಮಿಷ ತಾಣ್ತು ಗುರು. ಇನ್ನೂ ಯಾವ್ಯಾವ ಸ್ಕ್ಯಾಮ್ ಎಲ್ಲ ತಗೊಬರ್ತಾರೆ ಅಂತ ಗೊತ್ತಿಲ್ಲ. ಇದು ಯಾವ ಸ್ಕ್ಯಾಮ್ ಅಂತ ನನಗಂತೂ ನಿಜ ಗೊತ್ತಾಗಿಲ್ಲ. ನಿಮಗೂ ಏನೋ ಇದೇ ಥರ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಬಟ್ ನನಗೆ ಫಸ್ಟ್ ಟೈಮ್ ಈ ಥರ ಆಗ್ತಾ ಇರೋದು. ಅಂದರೆ ಎಲ್ಲ ಆರ್ಡರ್ಗೂ 20 ರೂಪಾಯಿ ಕೊಡ್ತಾಯಿದ್ದ. ಬಟ್ ಇವತ್ತೇ ಫಾರ್ ದ ಫಸ್ಟ್ ಟೈಮ್ 20 ರೂಪಾಯಿಗಿಂತ ಕೆಳಗಡೆ ಅಮೌಂಟ್ ಕೊಟ್ಟಿರೋದು. 17 ರೂಪಾಯಿ ಕೊಟ್ಟವನೇ. ಯಾವ ಥರ ಅಂತ ಗೊತ್ತಾಗ್ತಾ ಇಲ್ಲ ನನಗಂತೂ. ಸೊ ನಿಮ್ಗೆ ಏನಾದ್ರು ಇದು ಎಕ್ಸ್ಪೀರಿಯೆನ್ಸ್ ಆಗಿರೋ ನಂಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ. ನನಗಂತೂ ನಿಜ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ನನಗಾಗಿದ್ದು. 17 ರೂಪಾಯಿಗೆ ಆರ್ಡರ್ ಡೆಲಿವರ್ ಮಾಡಿ ನಾನು ಇದೇ ಫಸ್ಟು. ಮಿನಿಮಮ್ 20 ರೂಪಾಯಿ ಕೊಡ್ತಾಯಿದ್ದ. ಸೊ ಏನಾಗ್ತಾಯಿದೆ ಅಂತ ನನಗೂ ಗೊತ್ತಾಗ್ತಾಯಿಲ್ಲ. ಅಂದರೆ ಇನ್ನೇನು ಹೋಗ್ತಾ 5 ರೂಪಾಯಿ 3 ರೂಪಾಯಿ ಮಾಡಿಬಿಡ್ಬೇಕು ಗುರು ಆರ್ಡ್ರಿಗೆ, ಅಮೌಂಟಿಗೆ. ಅವಾಗಿನ್ನೂ ಚೆನ್ನಾಗೆಲ್ಲ ಬಂದೆ ಸೇರ್ಕೊಂತಾರೆ. ಏನು ಮಾಡ್ತಾವನೆ ಗುರು ಇವನು ಗೊತ್ತಾಗ್ತಾನೆ ಇಲ್ಲ. ಹೋಗ್ತಾ ಅಮೌಂಟ್ ಜಾಸ್ತಿ ಮಾಡ್ಬೇಕು ನೋಡಿ, ಕಮ್ಮಿ ಮಾಡ್ತಾವನೆ. ಇಲ್ಲಿ ನೋಡಿ ಝೊಮ್ಯಾಟೋದು ಒಬ್ಬರು ಡ್ರೈವರ್ ಅದು ಎಷ್ಟಾಗಿದೆ ಅಂತ ಅರ್ನಿಂಗ್ ಇವತ್ತು. 7 ಅವರ್ ಲಾಗಿನ್ ಇದ್ದಾರೆ. 7 ಅವರ್ ಲಾಗಿನಿಗೆ ಬರೇ ಒಂದೇ ಆರ್ಡರ್ ಅಲ್ಲೊಬ್ರು ಮಾಡಿದ್ರೆ ನೀವು ನೋಡಿ. ಒಂದೇ ಒಂದು ಆರ್ಡರ್ ಮಾಡಿದ್ರು 7 ಅವರ್ಗೆ ಒಂದು ಆರ್ಡರ್ ಅಷ್ಟೇ ಮಾಡಿರೋದವ್ರಿಗೆ, ಒಂದೇ ಆರ್ಡರ್ ಕೊಟ್ಟಿರೋದವ್ರಿಗೆ. ಅಂದರೆ ಈ ಥರ ಎಲ್ಲ ಮಾಡ್ತಾನೆ ಝೊಮ್ಯಾಟೋದವ್ನು ನೋಡಿ. ಅಲ್ಲ ಗುರು 7 ಅವರ್ ಲಾಗಿನವ್ರೆ. 7 ಅವರಿಂದ ಅವರಿಗೆ ಇನ್ನೂ ಒಂದೇ ಆರ್ಡರ್ ಅಂತ ಕೊಟ್ಟಿರೋದು. ಅಂದರೆ ಅಲ್ಲಿಲ್ಲ ವೆಯ್ಟ್ ಮಾಡೋದಂತೆ, ಅಲ್ಲೆಲ್ಲೂ ಆರ್ಡರ್ ಬರಲ್ಲ ಅಂತ. ಈಗ ಈ ಕಡೆ ಸೈಡಿಗೆ ಬರ್ತಾಯಿದ್ದಾರೆ. ಕೇಳಿದ್ರು ಬ್ರೋ ಆರ್ಡ್ರ್ ಬರ್ತಾಯಿದ್ದಾವ ಹೆಂಗೆ ಅಂತ. ಬ್ರೋ ಬರ್ತಾಯಿದ್ದಾವೆ ಸುಮಾರಿಗೆ ಅಂತ ಅಂದಿದ್ದಕ್ಕೆ ನನಗೆ ಒಂದೇ ಒಂದು ಆರ್ಡರ್ ಬಂದಿದೆ ಅಂತ ತೋರಿಸಿದ್ರು. ನಾನಂತೂ ಶಾಕ್ ಆಗಿಬಿಟ್ಟೆ ಗುರು. ನೋಡಿ ಈ ಥರ ಎಲ್ಲ ಇರುತ್ತೆ ಝೊಮ್ಯಾಟೋದಲ್ಲಿ. ಒಬ್ರಿಗೊಂದು ಮಾಡ್ತಾನೆ. ಅಂದರೆ ಹೊಸ್ದಾಗಿ ಏನಾದ್ರು ಬಂದಿರ್ತದ ಅವ್ರಿಗೆ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡ್ತಾನೆ ಅಷ್ಟೇ ಗುರು ಝೊಮ್ಯಾಟೋದಲ್ಲಿ. ನೀವು ಹಳೆ ಬ್ರೋ ಆಗ್ತಾ ಮೂಲೆ ಗುಂಪೆ ಮಾಡೋದೇನು. ಅಲ್ಲಿ ನೋಡಿ ಹೆಂಗಾಗಿರ್ಬೇಡ ಅವ್ರ ಪರಿಸ್ಥಿತಿ. 7 ಅವರಿಂದ ಒಂದೇ ಒಂದು ಆರ್ಡರ್ ಮಾಡೋರ್ಗೆ ಹೆಂಗಾಗಿರ್ಬೇಕು, ಏನಕ್ಕೆ ಮಾಡ್ಬೇಕು ಝೊಮ್ಯಾಟೋ ಅಂತ ಅನಿಸಿರುತ್ತೆ. ನಾನು ಹೇಳಿದೆ ಬ್ರೋ ಏನೋ ಪ್ರಾಬ್ಲಮ್ ಆಗಿರಬೇಕು, ಆಫ್ ಮಾಡ್ಕೊಂಡು ಹೊರಟೋಗ್ಬಿಡಿ ಅಂತಲೇ ಹೇಳಿದ್ದು. ಸುಮ್ಮನೆ ಏನಕ್ಕೆ ಇರ್ತಾರೆ ಹೇಳ್ರಿ 7 ಅವರು. 7 ಅವರಿಗೆ ಒಂದೇ ಒಂದು ಆರ್ಡರ್ ಕಂಪ್ಲೀಟ್ ಮಾಡಿದ್ದಾರೆ. ಏನಕ್ಕೂ ಅಲ್ಲ ಗುರು ಅದು. ಸೊ ಬಂದು ಕೇಳಿದ್ರು ನನ್ನ ಹಿಂಗೆ ಆಗೈತೆ ಏನಾರು ಪ್ರಾಬ್ಲಮ್ ಅಂದರೆ ಫಿಲಿಟ್ಸ್ ಕೋಚ್ಗೆ ಅವ್ರಿಗೆಲ್ಲ ಕಾಲ್ ಮಾಡಿ ಕೇಳಿದ್ರು ಅಂತವರು. ಬಟ್ ಅವ್ರು ಹೇಳಿದ್ರು ಇನ್ನೇನು ಆರ್ಡ್ರ್ ಬರ್ತಾವೆ 12 ಗಂಟೆಯಿಂದ ಅಂತ. ಪಾಪ 12 ಗಂಟೆಯಿಂದ ಇಷ್ಟೊತ್ತಕ್ಕ ಈಗ ಆಲೇ 4 ಗಂಟೆ ಆಗಿದೆ. 4 ಗಂಟೆವರೆಗೂ ವೆಯ್ಟ್ ಮಾಡಿದ್ದಾರೆ. ಆರ್ಡರ್ ಅವ್ರಿಗೆ ಒಂದು ಬಂದಿಲ್ಲ. ಅದಕ್ಕೋಸ್ಕರ ನನಗೆ ಕೇಳಿದ್ರು ಬ್ರೋ ಆರ್ಡರ್ ಬರ್ತಾವ ನಿಮಗೆ ಅಂತ. ನಾನು ನೋಡಿದ್ರೆ ನಾನೇ ಶಾಕ್ ಆದೆ ಗುರು. ನಮಗೆ ಸುಮಾರಾಗನ ಕೊಡ್ತಾವನೆ, ಅವ್ರಿಗೆ ಒಂಚೂರು ಕೊಡ್ತಾಯಿವಲ್ಲ. ಒಂದೇ ಒಂದು ಆರ್ಡರ್ ಅಂದರೆ ಎಲ್ಲಿಗೆ. ಓ ಮ್ಯಾನ್ ನೋಡಿ ಝೊಮ್ಯಾಟೋ ಏನಾರು ನಿಂತ್ಕೊಂಬಂದು ಏನಾರು ಕೆಲಸ ಈ ಥರ ಮಾಡಿಬಿಟ್ರೆ ಎಲ್ಲರ ಪರಿಸ್ಥಿತಿನೂ ಹಿಂಗೆ. ಬೇಕಾದ್ರೆ ಹಿಂಗೆ ಮಾಡಿದ್ರು ಮಾಡ್ತಾನೆ ಅವನು, ಹೇಳೋಕ್ಕಾಗಲ್ಲ. ನೆಟ್ವರ್ಕು ಎಲ್ಲ ಕರೆಕ್ಟಾಗೈತೆ. ಆಮೇಲೆ ಅವ್ರು ಕೋಚಿಗೆ ಫೋನ್ ಮಾಡಿ ಕೇಳಿದ್ರು ಅವರು ಕೂಡ 12 ಗಂಟೆ ಮೇಲೆ ಬರ್ತದೆ ಇವಾಗ ಆರ್ಡ್ರ್ ಇಲ್ಲ ಅಂತ ಹೇಳಿದ್ರಂತೆ. ಏನು ಸಮಸ್ಯೆ ಅಂತ ಕಂಡುಹಿಡಿಯೋಣ ಈ ಥರ ಏನಾರು ಆಗೋದ್ರೆ. ಅಂದರೆ ಲಾಗಿನಲ್ಲೇ ಅವ್ರೆ, ಲಾಗ್ ಆಫ್ ಆಗಿಲ್ಲ ಅವರು. ಅಂದರೆ ಒಂದೇ ತಾವು ಕೂತ್ಕೊಂಡು ಇಲ್ಲ ಓಡಾಡ್ತಾವ್ರೆ. ಇಲ್ಲಿಂದ ಅಲ್ಲಿಗೆ ಓಡಾಡಿದ್ರು ಆರ್ಡ್ರ್ ಬರ್ತಾಯಿಲ್ವಂತೆ. ನಾನು ಹೇಳಿದೆ ಬ್ರೋ ಏನೋ ಪ್ರಾಬ್ಲಮ್ ಆಯಿತು, ಆಫ್ ಮಾಡ್ಕೊಂಡು ಹೊರಟೋಗ್ಬಿಡಿ, ಪಕ್ಕ ಇವತ್ತು ನಿಮಗೆ ಝೊಮ್ಯಾಟೋ ಸಿಕ್ಕಾಗಲ್ಲ ಅಂತ ಹೇಳಿ ಕಳಿಸ್ದೆ. ಏನಾಗುತ್ತೆ ಏನೋ ಗೊತ್ತಿಲ್ಲ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಂದರೆ ನೈಟ್ ಮಾಡಲ್ಲ ನಾನು, ಒಂದು 6 ಗಂಟೆ ತನಕ ಮಾಡೋಣ ಅಂತ ಬಂದೀನಿ, ಹಿಂಗಾಗೈತೆ ಅಂತ ಅವ್ರು ಹೇಳಿದ್ರು. ಸೊ ಬನ್ನಿ ಹೋಗೋಣ, ನಾವು ಝೋನ್ ಒಳಗಡೆ ಹೋಗೋಣ. ಝೋನ್ ಒಳಗಡೆ ಇದ್ದೀನಿ. ಅಂದರೆ ಆರ್ಡ್ರ್ ಬರುತ್ತಲ್ಲ ಆ ಕಡೆ ಹೋಗೋಣ. ಅಂದರೆ ಮೊನ್ನೆ ಮಂಗಳವಾರಕ್ಕಿಂತ ಬೇಡ ಗುರು, ಅಷ್ಟು ಕಡೆಯದಾಗಿದೆ ಇವತ್ತಂತೂ ಆರ್ಡರು. ಅಂದರೆ ಸಂಡೇ ಹೊತ್ತು ಆರ್ಡರ್ ಹೆಂಗೆ ಬರಬೇಕು ಅಂದರೆ ಸಖತ್ತಾಗಿ ಬರಬೇಕು. ಮೇ ಬಿ ಜನ ಜಾಸ್ತಿ ಬಂದಿರಲ್ಲ, ಅದಕ್ಕೆ ಆರ್ಡರ್ ಬರ್ತಾಯಿಲ್ಲ ಅಂತ ಅನಿಸುತ್ತೆ. ನನ್ನ ಒಪಿನಿಯನ್ ಅದೇನೆ. ತುಂಬ ಜನ ಬಂದಿದ್ದಾರೆ ಗುರು. ಎಷ್ಟು ಜನ ವೆಯ್ಟ್ ಮಾಡ್ತಾರೆ ಎಲ್ಲ ತೊಗೊಂಡ್ರು. ಸಖತ್ತು ಜನ ವೆಯ್ಟ್ ಮಾಡ್ತಾರೆ. ಅದರಿಂದಾಗಿ ಮೇ ಬಿ ನಮಗೆ ಆರ್ಡರ್ ಇಲ್ಲ ಅಂತ ಇವತ್ತು ಅನ್ನಿಸ್ತಾ ಇದೆ. ನೋಡೋಣ ಸಂಜೆ ಮೇಲೆ ಏನಾದ್ರು ಪಿಕಪ್ ಆಗುತ್ತಾ ಇಲ್ಲ ಅಂದರೆ ಏನಾಗುತ್ತೆ ಅಂತ. ಪಿಕಪ್ ಆಗಿಲ್ಲ ಅಂದರೆ 1,500 ಮಾಡೋದು ಕಷ್ಟನೇ ಇವತ್ತು. ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಡೇ. ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗುವ. ಆರ್ಡರ್ ಎಲ್ಲಿದೆಯೋ ಅಲ್ಲಿ ಹೋಗ್ಬಿಟ್ಟು ವೆಯ್ಟ್ ಮಾಡೋಣ. ಫೋಟೋ ಹಾಕ್ತೀನಿ ಅವರು ಎಷ್ಟು ಅರ್ನಿಂಗ್ ಮಾಡಿದ್ದಾರೆ ಅಂತ. ಅಂದರೆ ಇನ್ನೊಬ್ಬರು ಪಾರ್ಟ್ನರ್ ಸಿಕ್ಕಿದ್ರು, ಅವ್ರದ್ದು ಅರ್ನಿಂಗ್ ಅದು 8 ಅವರ್ ಇದ್ದಾರೆ. 500 ರೂಪಾಯಿ ಆಗೈತೆ ಗುರು. ಅಂದರೆ ಎಲ್ಲ ಇನ್ಸೆಂಟಿವ್ ಏನೂ ಸಿಗೋಲ್ಲ ಇವತ್ತು. ಎಷ್ಟು ಅರ್ನ್ ಮಾಡ್ತಾರೋ ಅಷ್ಟೇ ಅವ್ರನ್ನು. ಅಷ್ಟಕ್ಕೆ ಅವ್ರಿಗೆ ಎಷ್ಟು ಸಿಕ್ಕೈತೆ ಅಂದರೆ ಬರೀ 500 ರೂಪಾಯಿ ಸಿಕ್ಕೈತೆ 8 ಅವರಿಗೆ. ಅಂದರೆ ನಾನು ಬಂದು ನಾಳೆ 1.5 ಅವರ್ ಆಯಿತು. 1.5 ಅವರಿಂದ ಒಂದು ಆರ್ಡರ್ ಕೂಡ ಇಲ್ಲ ನೋಡಿ. ಇದೇ ಝೊಮ್ಯಾಟೋನ ಅಸಲಿ ಮುಖ. ಇವತ್ತು ಅಂತಲ್ಲ, ಅಂದರೆ ಹೋದ ವಾರ ಮಾತ್ರ ತುಂಬ ಚೆನ್ನಾಗಿತ್ತು.
ಪ್ರತಿ ವಾರನೂ ಇದೇ ಥರ ಇರೋದು. ಡೈಲಿ ಇವತ್ತು ಹೆಂಗಿದೆಯೋ ಹೀಗೆ ಇರೋದು ನೋಡಿ. ಆರ್ಡರ್ಗಳು ಇರೋಲ್ಲ, ಏನೂ ಇರೋಲ್ಲ. 1.5 ಗಂಟೆ 2 ಗಂಟೆ ಕಾಯ್ಕೊಂಡು ಕೂತ್ಕೊಬೇಕು. ಅಂದರೆ ಯಾವುದೋ ಒಂದು ದಿನದ ರನ್ನಿಂಗ್ ನೋಡ್ಕೊಂಡು ನೀವೆಲ್ಲ ಬಂದು ಝೊಮ್ಯಾಟೋಗೆ ದಯವಿಟ್ಟು ಜಾಯ್ನ್ ಹೋಗಬೇಡಿ. ಕೆಲಸನೂ ಜಾಸ್ತಿ ಇದೆ. ಮತ್ತು ಇವತ್ತು ನೋಡಿ, ಇವತ್ತು ಆಗ್ತಾರೆ ಎಕ್ಸ್ಪೀರಿಯೆನ್ಸಿಗೆ ಯಾವ ಝೊಮ್ಯಾಟೋನೂ ಬೇಡ, ಏನೂ ಬೇಡ, ಸೀದಾ ಮನೆಗೆ ಹೋಗೋಣ ಅಂತ ಅನಿಸುತ್ತೆ. ಆರ್ಡರೇ ಇಲ್ಲ ಗುರು. ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಕು. ಸುಮ್ಮನೆ ಕೂತ್ಕೊಂಡ್ರು ಏನು ರೆಸ್ಟ್ ಸಿಕ್ತಂಗೆ ಆಗುತ್ತಾ? ಸುಮ್ಮನೆ ಕೂತ್ಕೊಂಡ್ರು ಮೈಕೈ ನೋವು, ಗಾಡಿ ಮೇಲೆ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಅದು ಮೈಕೈ ನೋವೆ. ಅದರಿಂದ ಏನು ನಮಗೇನು ರೆಸ್ಟ್ ಏನು ಸಿಗೋಲ್ಲ. ರೂಮಿಗೆ ಹೋಗಿ ಮನಿಕೊಂಡ್ರೆ ಸ್ವಲ್ಪ ರೆಸ್ಟ್ ಸಿಕ್ತಂಗೆ ಆಗೋದು. ನೋ ರೆಸ್ಟು. ಈ ಕಡೆ ಆರ್ಡರು ಇಲ್ಲ, ಈ ಕಡೆ ಅಮೌಂಟು ಇಲ್ಲ, ಏನೂ ಇಲ್ಲ ನೋಡಿ. ಆರ್ಡರು ಇಲ್ಲ, ಏನಿಲ್ಲ, ಎಲ್ಲ ಸುಮ್ಮನೆ ನಿಂತಿದೆ ಝೊಮ್ಯಾಟೋ ಪಾರ್ಟ್ನರ್ಸೆಲ್ಲ. ನೋಡಿ ಇನ್ನೊಬ್ರು ಪಾರ್ಟ್ನರ್ದು ಮೊಬೈಲ್ ಇಸ್ಕೊಂಡಿದ್ದೀನಿ. ಅವರು ಲಾಗಿನ್ ಅವರ್ ನೋಡಿ 7.2 ಲಾಗಿನ್ ಅವರ್ ಇದೆ. ಒಂದು ಆರ್ಡರ್ ಕೂಡ ಬಂದಿಲ್ಲ ನೋಡಿ. ಒಂದು ಆರ್ಡರಾದ್ರು ಬಂದಿಲ್ಲ. ಒಂದು ಆರ್ಡರನ್ನ ಬೇಡವಾ? 7.2 ಅವರ್ ಲಾಗಿನ್ ಇದ್ದಾರೆ ಪಾಪ. ನೋಡಿ ಈ ಥರ ಎಲ್ಲ ಮಾಡ್ತಾಯಿದ್ದೆ. ಝೊಮ್ಯಾಟೋದು ಫುಲ್ಲು ಸ್ಕ್ಯಾಮ್ ಮಾಡ್ತಾಯಿದ್ದಾನೆ ಇವತ್ತಂತೂ. ಹೆವಿ ಸ್ಕ್ಯಾಮ್ ಅಂದರೆ ಹೆವಿ ಸ್ಕ್ಯಾಮು. ಇದು 3ನೇ ಅವ್ರದ್ದು ಮೊಬೈಲ್ ನಾನು ಇಸ್ಕೊಂಡು ನೋಡ್ತಾ ಇರೋದು. ಈ ಥರ ಆಗಿದೆ ನೋಡಿ. 7.2 ಅವರ್ಸ್ ಲಾಗಿನ್ ಇದ್ದಾರೆ. ಒಂದು ಆರ್ಡರ್ ಕೂಡ ಬಂದಿಲ್ಲ. ಈಗಲೂ ಪಾಪ ವೆಯ್ಟ್ ಮಾಡ್ತಾಯಿದ್ದಾರೆ. ಈಗಲೂ ಒಂದು ಆರ್ಡರ್ ಬಂದಿಲ್ಲ. ನನಗೂ ಬಂದಿಲ್ಲ ಆರ್ಡರು. ನಾನು ಬಂದು ಆಲೇ 1.5 ಅವರ್ 2 ಅವರ್ ಆಯಿತು ಆಲ್ರೆಡಿ ನಾನು ಆರ್ಡರ್ ಕೊಟ್ಟು. ಬಟ್ ಒಂದು ಆರ್ಡರ್ ಕೂಡ ಬರ್ತಾಯಿಲ್ಲ. ಏನಕ್ಕೆ ಹಿಂಗೆ ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ ಗುರು. 3 ಅವರ್ ಆಯಿತು ಗುರು ನನಗೆ ಆರ್ಡ್ರ್ ಕೊಟ್ಟು. ಬಟ್ ಪಾರ್ಟ್ ಟೈಮ್ ಮಾಡೋರಿಗೆಲ್ಲ ಏನು ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಡೋರು. ನನ್ನ ಮುಂದೆನೇ ಈಗ ಪಾರ್ಟ್ ಟೈಮ್ ಮಾಡೋರು ಇದೇ ಜಾಗದಲ್ಲೇ ಬಂದು 3 ಆರ್ಡರ್ ಎತ್ಕೊಂಡ್ರು. ಈಗ 3ನೇ ಆರ್ಡರ್ ಕೂಡ ಪಿಕಪಿಗೆ ಹೋಗಿದ್ದಾರೆ ನೋಡಿ. ಅವರು ಬ್ಯಾಗ್ ನೋಡಿ ಗೊತ್ತಾಗುತ್ತೆ. ಫುಲ್ ಹೊಸಬ್ರು. ಅಂದರೆ ಅವ್ರಿಗೆ ಆರ್ಡ್ರ್ ಕೊಡ್ತಾರೆ ಅಂದರೆ ದಿನ ಮಾಡೋವಂತೆ. ಅವ್ರು ಬರೋದೇ ಸಂಜೆ 7 ಗಂಟೆಯಿಂದ 10 ಗಂಟೆ ತನಕ ಅಂತೆ. ಅಂದರೆ ಇವತ್ತು ಬಂದಿದ್ದಾರೆ, ಇವತ್ತು ಫುಲ್ ಟೈಮ್ ಮಾಡ್ತಾಯಿದ್ದಾರೆ. ಬಟ್ ಅವ್ರಿಗೆ ಆರ್ಡ್ರ್ ಕೊಡ್ತಾಯಿದ್ದಾರೆ, ನಮಗೆ ಆರ್ಡ್ರ್ ಕೊಡ್ತಾಯಿಲ್ಲ ಗುರು. ಅಂದರೆ ನಾನು ವಾರದಿಂದ ರೆಗ್ಯುಲರಾಗಿ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ನನಗೆ ಆರ್ಡ್ರ್ ಕೊಡ್ತಾಯಿಲ್ಲ. ಈಗ ಪಾರ್ಟ್ ಟೈಮ್ ಬಂದಾರಲ್ಲ ಅವ್ರಿಗೆಲ್ಲರಿಗೂ ಆರ್ಡರ್ ಕೊಡ್ತಾವೆ ನೋಡಿ. ಅಂದರೆ ಒಬ್ಬೊಬ್ರಿಗೆ ಆರ್ಡ್ರ್ ಕೊಡ್ತಾನೆ ಅವನೇ, ನಮಗೆ ಒಬ್ಬೊಬ್ರಿಗೆ ಆರ್ಡ್ರ್ ಕೊಡ್ತಾಯಿಲ್ಲ. ಏನಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ. ನೋ ಆರ್ಡರ್ಸ್ ಬ್ರೋ. ಸುಮ್ಮನೆ ಹೋಗಿ ಓಡಾಡ್ಕೊಂಬರ್ತೀನಿ. ಮುಂದೆ ಹೋಗೋಂದ್ಸಲಿ ಹಿಂದೆ ಬರ್ತೀನಿ. ಅವಾಗ ಏನಾದ್ರು ಆರ್ಡ್ರ್ ಕೊಡ್ತಾನೆ ನೋಡೋಣ. ಇನ್ನೊಬ್ರು ಪಾರ್ಟ್ನರ್ದು ಕೂಡ ತೊಗೊಂಡಿದ್ದೀನಿ ಮೊಬೈಲು. ಅವರು 3 ಅವರ್ ಆಗೈತೆ ಗುರು. ಅವ್ರಿಗೂ 3 ಅವರಿಂದ ಒಂದು ಆರ್ಡರ್ ಕೊಟ್ಟಿಲ್ಲ. ಅಂದರೆ ಸುಮ್ಮನೆ ಎಲ್ಲನೂ ಕರ್ಸ್ಬಿಟ್ಟು ಕುಂಡ್ರಿಸಿದ್ದಾನೆ ಅಷ್ಟೇ ಝೊಮ್ಯಾಟೋದವನು. ಯಾರೊಬ್ರಿಗೂ ಆರ್ಡ್ರ್ ಇಲ್ಲ. ಅಂದರೆ ಎಲ್ಲೋ ಒಬ್ಬೊಬ್ರಿಗೆ ಮಾತ್ರ ಕೊಡ್ತಾವನೆ, ರೆಗ್ಯುಲರಾಗಿ ಕೊಡ್ತಾವನೆ ಅವ್ರಿಗೆ ಆರ್ಡ್ರು. ನಮಗಂತೂ ಆರ್ಡ್ರೇ ಇಲ್ಲ ನೋಡಿ. ಇವರಿಗೂ 3 ಅವರಿಂದ ಆರ್ಡ್ರ್ ಇಲ್ಲ, ನನಗೂ 3 ಅವರಿಂದ ಆರ್ಡ್ರ್ ಇಲ್ಲ. ತಗೊಳ್ಳಿ ಬ್ರೋ. ಗೈಸ್, ನಿನ್ನೆ ವಿಷಯಕ್ಕೆ ಬರೋದಾದರೆ ಅಂದರೆ 31 ಡಿಸೆಂಬರಲ್ಲಿ ನಾನು ಮಾಡಿದೆ. ಅಂದರೆ ನ್ಯೂ ಇಯರಿನ ಇನ್ನೂ ದಿನ, ಅಂದರೆ ಇವತ್ತು ನ್ಯೂ ಇಯರ್ ಮುಂದೂ ದಿನ ನೀವು ವೀಡಿಯೋ ನೋಡ್ತಾಯಿರ. ಅಂದರೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಈ ವರ್ಷ ತುಂಬ ಒಳ್ಳೆಯದಾಗಲಿ, ಎಲ್ಲರೂ ಖುಷಿಯಿಂದ ಇರಿ ಅಂತ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಎಲ್ಲರಿಗೂ, ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದಿರೋ ಎಲ್ಲರಿಗೂ ವಿಶ್ ಮಾಡ್ತಾಯಿದ್ದೀನಿ. ಆಮೇಲಿಂದ ನೆನ್ನೆ ವಿಷಯಕ್ಕೆ ಬರೋಣ. ನೆನ್ನೆ ವಿಷಯ ಏನಪ್ಪ ಆಯಿತು ಅಂದರೆ, ಎಷ್ಟೊಂದು ಜನಕ್ಕೆ ಗುರು ಆರ್ಡ್ರ್ ಕೊಟ್ಟಿಲ್ಲ. 9 ಅವರ್ ಲಾಗಿನ್ನು, 7 ಅವರ್ ಲಾಗಿನ್ನು ಎಲ್ಲ ಈ ಆರ್ಡರ್ ಏರಿಯಾದಲ್ಲೇ ಇದ್ದಾರೆ. ಆದರೂ ಕೂಡ ಅವರಿಗೆ ಯಾರಿಗೂ ಆರ್ಡ್ರ್ ಬಂದಿಲ್ಲ. ಬಟ್ ಏನಕ್ಕೆ ಅನ್ನೋದು ಗೊತ್ತಿಲ್ಲ. ಅಂದರೆ ಏನಕ್ಕೆ ಅನ್ನೋದು ಹೇಳ್ತೀನಿ ತಡೀರಿ. ಆಮೇಲೆ ನಮಗೂ ಅಷ್ಟೇ ಆರ್ಡ್ರ್ಗಳು ಬರಲಿಲ್ಲ. ಎಷ್ಟೊತ್ತರೆಗೂ ವೆಯ್ಟ್ ಮಾಡೋರು. ಎಲ್ಲೋ ಗಂಟೆಗೊಂದು, ಅರ್ಧ ಗಂಟೆಗೊಂದು, 2 ಗಂಟೆಗೊಂದು, ಒಂದು ಆರ್ಡ್ರ್ ಮಾತ್ರ 3 ಗಂಟೆ ಆದಮೇಲೆ ಬಂತು ಗುರು ಒಂದು ಆರ್ಡ್ರು. ಯಪ್ಪ, ಅವಾಗಂತೂ ನನಗಂತೂ ವಾಪಸ್ ಬಂದ್ಬಿಡೋಣ ಅನ್ನಿಸ್ತಾ ಇದೆ. ಏನಕ್ಕೆ ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಏನು ಮಾಡ್ತೀರ ಹೇಳಿ? ಸುಮ್ಮನೆ ಟೈಮ್ ವೇಸ್ಟು. ಅಂದರೆ ಅಲ್ಲಿ ಎಲ್ಲರೂ ಕೂತ್ಕೊಂಡ್ರು ನಿಂತ್ಕೊಂಡ್ರು ಎಲ್ಲ ಮೈಕೈ ನೋವು ಆಗೇ ಆಗುತ್ತೆ. ಸೊ ಏನೇ ಆದರೂ ಅದು ಡ್ಯೂಟಿ ಮಾಡ್ದಂಗೆ ಅವರ್ಸ್ ಅದು. ನೀವು ಸುಮ್ಮನೆ ಫ್ರೀಯಾಗಿ ನಿಂತಿದ್ರು ಕೂಡ ಡ್ಯೂಟಿ ಮಾಡೋ ಅವರ್ಸ್ಗೆ ಲೆಕ್ಕ ಬರುತ್ತೆ ಅದನ್ನು ಕೂಡ. ಬಟ್ ಸಖತ್ತು ಆರ್ಡರ್ಸ್ ಇರಲಿಲ್ಲ. ನಿನ್ನೆ ಆರ್ಡರ್ಸ್ ಇಲ್ಲದೆ ಇರೋದಕ್ಕೆ ಕಾರಣ ಏನು ಅಂದರೆ, ಆರ್ಡರ್ಸ್ಗಳು ಇಲ್ಲ ಮೇನ್ ಮೊದಲಾಗಿ. ಅಂದರೆ ಝೊಮ್ಯಾಟೋ ತುಂಬ ಎಕ್ಸೆಪ್ಟೇಷನ್ ಇಟ್ಕೊಂಡಿದ್ದೆ, ತುಂಬ ಆರ್ಡರ್ ಬಂದುಬಿಡ್ತವೆ ನಿನ್ನೆ ಅಂತ. ಬಟ್ ಆರ್ಡರ್ಗಳು ಬರಲಿಲ್ಲ. ಜನಗಳನ್ನೆಲ್ಲ ತಗೊಬಂದು ತುಂಬ ಕೂಡಾಕೊಂಡಿದ್ದ. ಅಂದರೆ ಆಫರ್ ಚೆನ್ನಾಗಿ ಇನ್ಸೆಂಟಿವ್ ಕೊಟ್ಟಿದ್ನಲ್ಲ. ಸೊ ಎಲ್ಲ ಪಾರ್ಟ್ನರ್ಸ್ಗಳ್ನು ಕರ್ಕೊಂಬಂದು ತುಂಬ ಹಾಕೊಂಡಿದ್ದ. ಅಂದರೆ ಯಾರೋ 3 ತಿಂಗ್ಳಿಗೆ ಮಾಡಿರೋರು, 6 ತಿಂಗ್ಳಿಗೆ ಮಾಡಿರೋರು, 9 ತಿಂಗಳಿಂದ ಮಾಡಿರೋರೆಲ್ಲ ಬಂದು ನೆನ್ನೆ ಡ್ಯೂಟಿ ಮಾಡಿದ್ರು. ಬಟ್ ಏನು ವರ್ಕೌಟ್ ಆಗಿಲ್ಲ. ಯಾರಿಗೂ ಏನು ವರ್ಕೌಟ್ ಆಗಿಲ್ಲ ಅಂತ ಅನ್ನಿಸ್ತದೆ. ಏನಕ್ಕೆ ಅಂದರೆ 9 ಅವರು 7 ಅವರು, ಇನ್ನೊಬ್ರದ್ದು ಕೂಡ ಎಷ್ಟು ಅವರು ಮರ್ತೋಯ್ತೆ. ಸ್ಕ್ರೀನ್ಶಾಟ್ ಅಲ್ಲಿ ಹಾಕಿರ್ತೀನಿ, ನೀವು ಅಲ್ಲೇ ಹಿಂದೆಗಡೆ ನೋಡ್ಕೊಂಡು ಬಂದಿರ್ತೀರ ಏನೇನಾಗಿದೆ ಅಂತ. ಸೊ ಆರ್ಡ್ರ್ ಇಲ್ಲ ಗುರು. ಅವ್ರಿಗೆ ಯಾರಿಗೂ ಆರ್ಡ್ರ್ ಕೊಟ್ಟಿಲ್ಲ. ಸುಮ್ಮನೆ ಬಂದು ನಿಂತ್ಕೊಂಡು 7ರಿಂದ 9 ಅವರ್ ನಿಂತ್ಕೊಂಡು ಸುಮ್ಮನೆ ಹೋದರು. ನಾನು ಹೋಗಿ ಕೇಳ್ತಾಯಿದ್ದೆ, ಬ್ರೋ ಯಾರು ನಿಂಗೆ ಆರ್ಡ್ರ್ ಇಲ್ಲ ಅಂತ ಕೇಳಿದ್ರೆ, ಬ್ರೋ ಅಲ್ಲೇ ಲಾಗಿನಾಗಿ 7 ಅವರ್ ಆಯಿತು, 9 ಅವರ್ ಆಯಿತು, ಹಿಂಗೆಲ್ಲ ಹೇಳಿದ್ರು. ಅಂದರೆ ಕೆಲವೊಬ್ರಿಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂದರೆ ಐ ಥಿಂಕ್ ರೆಗ್ಯುಲರ್ ಮಾಡೋರಿಗೆ ಆರ್ಡ್ರ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಬಟ್ ರಿಯಾಲಿಟಿ ಗೊತ್ತಿಲ್ಲ. ಅಂದರೆ ಒಬ್ಬೊಬ್ರು ಹೇಳಿದ್ರು, ಬ್ರೋ ಪರವಾಗಿಲ್ಲ ನನಗೆ ಚೆನ್ನಾಗಿ ಬರ್ತಾಯಿದೆ ಅಂತ. ಅವರು ಸ್ಕ್ರೀನ್ಶಾಟ್ ತಗೊಳ್ಳಿಲ್ಲ. ಏನಕ್ಕೆ ಅಂದರೆ ಅವರು ಸ್ವಲ್ಪ ಅರ್ನಿಂಗ್ಸ್ ಜಾಸ್ತಿ ಇರುತ್ತೆ. ಸುಮ್ಮನೆ ನಾನು ಮೈಂಡ್ ಸೆಟ್ಟಲ್ಲಿ ಕೇಳಿ ತಿಳ್ಕೊಂಡೆ ಎಷ್ಟೆಷ್ಟಾಗಿದೆ ಅಂತ. ಸ್ವಲ್ಪ ಪರವಾಗಿಲ್ಲ, ಡೀಸೆಂಟ್ ಆಗಾಯಿತು. ನನಗೂ ಅಷ್ಟೇ ಗುರುತ್ತೆ, ಏನು ಅಷ್ಟಾಗಿ ಆರ್ಡ್ರ್ ಕೊಡಲಿಲ್ಲ. ಅಂದರೆ ಬೆಳಗ್ಗೆಯಿಂದ 10 ಗಂಟೆಯಿಂದ 7 ಗಂಟೆ ತನಕ ಆರ್ಡ್ರೇ ಕೊಡಲಿಲ್ಲ. ಇನ್ನು 7 ಗಂಟೆ ಮೇಲೆ ಮಾಮೂಲಿ ರೆಗ್ಯುಲರಾಗಿ
ಆರ್ಡ್ರ್ ಕೊಟ್ಟ. ಸೊ ಡೀಸೆಂಟಾಗಿತ್ತು. ಬಟ್ ನನ್ನ ಅರ್ನಿಂಗ್ಸ್ನ ಇವತ್ತು ನಾನು ಡಿಸ್ಕ್ಲೋಸ್ ಮಾಡ್ತಾಯಿದ್ದೀನಿ ನಿಮಗೆ. ಇವತ್ತು ನಾನು ಅರ್ನಿಂಗ್ ತೋರಿಸಲ್ಲ, ಅಂದರೆ ಏನಕ್ಕೆ ಅಂದರೆ ವೀಕ್ಲಿ ಅರ್ನಿಂಗ್ ಕೂಡ ನಿಮಗೆ ತೋರಿಸ್ಬೇಕಾಯ್ತು ಇವತ್ತು. ಸೊ ವೀಕ್ಲಿ ಅರ್ನಿಂಗ್ ಕೂಡ ತೋರಿಸಲ್ಲ, ನೆನ್ನೆ ಅರ್ನಿಂಗ್ ಕೂಡ ಇವತ್ತು ನಾವು ತೋರಿಸಲ್ಲ. ಏನಕ್ಕೆ ಅಂದರೆ ನೆನ್ನೆ ಅಷ್ಟೊಂದು ಜನಕ್ಕೆಲ್ಲ ಅಷ್ಟು ಎಫೆಕ್ಟ್ ಆಗಿದೆ ಅಂದಮೇಲೆ ನನ್ನ ಅರ್ನಿಂಗ್ ತೋರಿಸೋದು ಪ್ರಯೋಜನ ಇಲ್ಲ. ಅಂದರೆ ನಂದು ಏನು ಚೆನ್ನಾಗಾಗಿಲ್ಲ ಗುರು, ಡೀಸೆಂಟಾಗಿ ಆಗಿದೆ. ಸೊ ನನ್ನ ಎಕ್ಸೆಪ್ಟೇಷನ್ನು ನ್ಯೂ ಇಯರ್ ಹಿಂದಿನ ದಿನ ಅಲ್ವಾ, ಆರ್ಡರ್ಗಳು ಜಾಸ್ತಿ ಇರ್ತವೆ. ಸೊ ಒಂದು ಆರ್ಡರಿಗೆಲ್ಲ 85 ರೂಪಾಯಿ ಇನ್ಸೆಂಟಿವ್ ಕೊಟ್ಟು ಜಾಸ್ತಿ ಆಗಲೇಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಜಾಸ್ತಿ ಏನಾಗಿಲ್ಲ, ಮಾಮೂಲಿ ರೆಗ್ಯುಲರಾಗಿ ಹೆಂಗಾಯ್ತು. ಈಗ ಶನಿವಾರ ಇನ್ಸೆಂಟಿವ್ ಅಲ್ಟೆ ಹೋಯ್ತು ಬಿಡಿ. ಸೊ ಶನಿವಾರ ಮತ್ತು ಸೋಮವಾರ ಹೇಗಾಗಿತ್ತು ಕ್ರಿಸ್ಮಸ್ ದಿನ ಸೇಮ್ ಅದೇ ರೀತಿ ಆಗಿದೆ, ಜಾಸ್ತಿ ಏನಾಗಿಲ್ಲ. ಆಮೇಲಿಂದ ತುಂಬ ಜನಕ್ಕೆ ಬಂದಿಲ್ಲ ಆರ್ಡರು. ಸೊ ಏನಕ್ಕೆ ಅನ್ನೋದು ನನಗೂ ಗೊತ್ತಿಲ್ಲ. ಅಂದರೆ ಇದಕ್ಕೇನೆ ಆಲ್ಮೋಸ್ಟ್ ಆ ಪಾರ್ಟ್ನರ್ಸ್ಗಳು ತುಂಬ ಜಾಸ್ತಿ ಇದ್ರಲ್ಲ, ಅದಕ್ಕೋಸ್ಕರನೇ ಆರ್ಡರ್ ಬಂದಿಲ್ಲ ಅಂತ ನನ್ನ ಒಪಿನಿಯನ್ ಇದು. ಸೊ ಬ್ಯಾಕ್ಗ್ರೌಂಡ್ ರಿಯಾಲಿಟಿ ಏನು ಅಂತ ನನಗೂ ನೀಟಾಗಿ ಗೊತ್ತಿಲ್ಲ. ಅಂದರೆ ಝೊಮ್ಯಾಟೋದನ್ನೇನೋ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಚೊಂಬು, ಈ ಥರ ಚೊಂಬುಗಳು ಕೊಡ್ತಾನೆ ನೋಡಿ. ನ್ಯೂ ಇಯರಿಗೆ ಗಿಫ್ಟು ಎಲ್ಲ ಪಾರ್ಟ್ನರ್ಸಿಗೂ ಒಂದೊಂದು ಚೊಂಬು ಕೊಟ್ಟಿದ್ದಾನೆ ಈ ಸಲ ಅಷ್ಟೇ, ಇನ್ನೇನು ಕೊಟ್ಟಿಲ್ಲ. ಬರೀ ಏನು ಅರ್ನಿಂಗು ಆಗಿಲ್ಲ, ನಿನ್ನೆ ಏನಾಗಿಲ್ಲ. ಸ್ಪಿನ್ನಲ್ಲಿ ಕೂಡ ಏನು ಬಂದಿಲ್ಲ. ನನಗೆ ಒಂದೇ ಒಂದು ಸ್ಪಿನ್ನಲ್ಲಿ ಮಾತ್ರ 100 ರೂಪೀಸ್ ಬಂತು. ಬೇರೆಯವರಿಗೆಲ್ಲ ಏನು ಬಂದೈತೆ ಅನ್ನೋದು ಗೊತ್ತಿಲ್ಲ. ಸೊ ಇಷ್ಟೇ ನೆನ್ನೆ ಆಗಿದ್ದೆಲ್ಲ. ಅಂದರೆ ಆರ್ಡರ್ಸ್ ಇರಲಿಲ್ಲ ಗುರು, ಆರ್ಡರ್ಸ್ ಇರಲಿಲ್ಲ, ಪಾರ್ಟ್ನರ್ಸ್ ತುಂಬ ಜಾಸ್ತಿ ಇದ್ದರು. ಸೊ ಅದರಿಂದಾಗಿ ನಿನ್ನೆ ಆರ್ಡರ್ಗಳೇ ಇರಲಿಲ್ಲ. ಇನ್ನು ಇವತ್ತೇನಾಗುತ್ತೆ ಅನ್ನೋದು ಕಾದಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲ ವೀಡಿಯೋ ನೋಡ್ತಾಯಿದ್ದ ಬೇಗ ಸಬ್ಸ್ಕ್ರೈಬ್ ಆಗಿ. ಸೊ ಇಷ್ಟು ಹೇಳ್ತಾ ನನ್ನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್, ಆಮೇಲೆ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್.